ಬಿಜೆಪಿ ಪಾಳ್ಯದಲ್ಲಿ ಪ್ರತಿನಿತ್ಯವೂ ಕೂಡ ಒಬ್ರಲ್ಲ ಒಬ್ರು ಹೇಳಿಕೆಗಳನ್ನ ಕೊಡುವ ಮೂಲಕ ಬಿಜೆಪಿ ಒಂದು ಮನೆ 108 ಬಾಗಿಲು ಅನ್ನುವಂತ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿ ಸಂಸದ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈಗ ಸಂಸದ ಸುಧಾಕರ್ ವಿರುದ್ಧ ಮುನಿರಾಜು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಬಾಗೇಪಲ್ಲಿ ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು, ನಾನು ಬಾಗೇಪಲ್ಲಿಯಲ್ಲಿ ಸೋಲೋದಕ್ಕೆ ಸುಧಾಕರ್ ಕಾರಣ. ಕೈ ಅಭ್ಯರ್ಥಿ ಸುಬ್ಬಾರೆಡ್ಡಿ ಮತ್ತು ಸುಧಾಕರ್ ಬಿಸ್ನೆಸ್ ಪಾರ್ಟ್ನರ್ಗಳು, ಇಬ್ಬರ ನಡುವೆ ವ್ಯವಹಾರ ಇದೆ, ಹೀಗಾಗಿ ನನ್ನನ್ನ ಸೋಲಿಸಿದ್ರು, ಒಳ ಒಪ್ಪಂದ ಮಾಡಿಕೊಂಡಿಲ್ಲ ಅಂತ ಸುಧಾಕರ್ ಆಣೆ ಮಾಡಲಿ ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆ ಸಿ ಮುನಿರಾಜು ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನು ಆಡಿದ್ದಾರೆ. ಬಾಗೇಪಲ್ಲಿಯಲ್ಲಿ ಸೋಲಿಗೆ ಒಳ ಒಪ್ಪಂದ ಕಾರಣ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಿದೆ ಸರ್, ನಿಜನಾ ಸರ್? ಅದು ಜಗಜ್ಜಾಹಿರವಾಗಿ ಇಡೀ ಬಾಗೇಪಲ್ಲಿ ಜನತೆಗೆ ಗೊತ್ತಿದೆ ಯಾವ ರೀತಿ ನನ್ ಸೋಲಾಯ್ತು, ಯಾರ್ಯಾರು ಏನು ಇನ್ವಾಲ್ವ್ ಆಗಿದ್ರು, ಯಾರು ಏನ್ ಮಾಡಿದಾರೆ ಅಂತ. ಅದ್ರಲ್ಲಿ ನಿಜ ಅಂದಿರ ನಾನು ಸುಳ್ಳು ಅನ್ನಕ್ಕಾಗುತ್ತಾ? ಸರ್, ಹಾಗಿದ್ರೆ ಯಾರು ಕಾರಣ ಅಂತ ಹೇಳ್ತೀರಾ ಸರ್? ಈ ಒಳ ಒಪ್ಪಂದ ಆಗಿರ್ತಕ್ಕಂಥದಕ್ಕೆ ಯಾರು ಕಾರಣ ಅಂತ? ಈಗಾಗ್ಲೇ ನೀವು ನೋಡ್ತಾ ಇದ್ದೀರಾ, ಈಗಾಗ್ಲೇ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಒಬ್ಬ ಪ್ರಭಾವಿ ನಾಯಕರು ಅಂತ ಬಿಂಬಿಸ್ಕೊಂಡು ಈಗ ತಾನೇ ಡಾಕ್ಟರ್ ಸುಧಾಕರ್ ಅವರು ಏನೀಗ ಬಾಗೇಪಲ್ಲಿಯಲ್ಲಿ ನಡೀತಾ ಇರೋ ವಾತಾವರಣನೇ ನೀವೇ ಗಮನಿಸಿ. ಈಗಾಗ್ಲೇ ನನ್ನ ವಿರುದ್ಧ ನಾನು ಸೋತಿರ್ತಕ್ಕಂಥನು 63,000 ಮತ ತಗೊಂಡಿರ್ತಕ್ಕಂಥವ್ನು. ಅವ್ರ MP ಎಲೆಕ್ಷನ್ಗೆ ನನ್ನ ಕೈಯಲ್ಲಿ ಕೆಲಸನೂ ಮಾಡಿಸ್ಕೊಂಡ್ರು. ಬಿಜೆಪಿ ಬಲಿಜಿಗರು, ನಾನು ಬಲಿಜಿಗರ ಕಮ್ಯುನಿಟಿಗೆ ಸೇರಿರ್ತಕ್ಕಂಥವ್ನು. ನಾನು ಎಲ್ಲಾ ಜಾತಿನ ಅಲ್ಲಿ ಪ್ರೀತಿ ವಿಶ್ವಾಸದಿಂದ ತಗೊಂಡೋಗಿರ್ತಕ್ಕಂಥವ್ನು. ನೀವು ಬಾಗೇಪಲ್ಲಿಯಲ್ಲಿ ವಿಚಾರಿಸಬೇಕಿದ್ರೆ ಅಂತವನ್ನ ನನ್ ಮುಂದೆನೆ PC ಮೋಹನ್ ಅವರಿದ್ರು, ಮತ್ತೆ MTP ನಾಗರಾಜ್ ಅವರಿದ್ರು, ರಘು ಅವ್ರ MLA ಅವರಿದ್ರು. ಇಷ್ಟು ಜನದ ಮುಂದೆ ಡಾಕ್ಟರ್ ಸುಧಾಕರ್ ಅವರು ಬಲಿಜಿಗರು ಯಾವುದೇ ಕಾರಣಕ್ಕೂ ಮುಸ್ಲಿಮರಿಗಿಂತ ಯೂನಿಟಿ ಆಗ್ತಾರೆ, ನನ್ಗೊಂದು ಓಟ್ ಹಾಕಲ್ಲ, ಕಾಂಗ್ರೆಸ್ಗೆ ಹಾಕ್ತಾರೆ ಅಂದ್ರು. ಆದ್ರೆ ನನ್ನ ಜೊತೆ ಬಂದಿರತಕ್ಕಂತ ಯಾವುದೇ ಬಲಿಜಿಗ ಕಮ್ಯುನಿಟಿ ಅವರು ಒಂದು ಬೂತ್ ಅಲ್ಲಿ ನೀವು ಹೋಗಿ ನೋಡಿ, ಪ್ರತಿಯೊಂದು ಬೂತ್ ಅಲ್ಲೂ ಕೂಡ ನನಗಿಂತ ಹೆಚ್ಚಿಗೆ ಡಾಕ್ಟರ್ ಸುಧಾಕರ್ ಅವರಿಗೆ ಲೀಡ್ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಮುನ್ರಾಜು ಅವರು MLA ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ರು, ನಾಳೆ ಬೆಳಗ್ಗೆ ಜಾತಿ ನೋಡ್ಬೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ನಿಜವಾಗ್ಲೂ ಕೂಡ ಬಿಜೆಪಿ ಪಾಳ್ಯದಲ್ಲಿ ಅಶಿಸ್ತು ಅನ್ನೋದು ಎದ್ದು ಕಾಣ್ತಾ ಇದೆ. ಈಗ ಒಂದು ಕಡೆ ಮೊನ್ನೆ ಸುಧಾಕರ್ ಅವರು ವಾಗ್ದಾಳಿ ನಡೆಸಿದ್ಮೇಲೆ ಒಂದು ಕಡೆ ವಿಜೇಂದ್ರ ಅವರ ಪರವಾಗಿ ಒಂದಷ್ಟು ಜನ ಬ್ಯಾಟ್ ಬೀಸೋದಕ್ಕೆ ಶುರುವಾಗ್ತಿದ್ದಾರೆ. ಮತ್ತೊಂದು ಕಡೆಗೆ ಮುನ್ರಾಜ್ ಅವರು ನನ್ನ ಸೋಲಿಗೆ ಸುಧಾಕರ್ ಅವ್ರ ಕಾರಣ ಅಂತ ಹೇಳ್ತಿದ್ರು. ಎಲ್ಲಿಗೆ ಹೋಗ್ತಾ ಇದೆ ಬಿಜೆಪಿ ಮನೆ ಅಂತ? ಹಾಗಾದ್ರೆ ಎಸ್, ಖಂಡಿತವಾಗ್ಲೂ ಕೂಡ ನೀವು ಹೇಳಿದಾಗೆ ಎಲ್ಲಿ ಹೋಗ್ತದೆ ಅಂತಂದ್ರೆ ನಿಜವಾಗ್ಲೂ ಕೂಡ ಈಗಾಗಲೇ ಇದು ಹೈಕಮಾಂಡ್ ನಾಯಕರ ಗಮನಕ್ಕೆ ಇದ್ದೂ ಕೂಡ ಹೈಕಮಾಂಡ್ ಜಾಣ ನಡೆ, ಮೌನ ನಡೆಯನ್ನು ಅನುಸರಿಸ್ತಾ ಇದೆ ಅನ್ನೋದು ನಮಗಿರುವಂತಹ ಬಹಳ ಸ್ಪಷ್ಟವಾದ ಮಾಹಿತಿ ಕೂಡ. ಯಾಕೆಂತಂದ್ರೆ ಎಲ್ಲಿಯೂ ಕೂಡ ಬ್ರೇಕ್ ಆಗ್ತಾ ಇಲ್ಲ. ಒಂದು ಕಡೆಗೆ ಯತ್ನಾಳ್ ಟೀಮ್ಗೂ ಬ್ರೇಕ್ ಆಗ್ತಾ ಇಲ್ಲ, ಈ ಕಡೆ ವಿಜೇಂದ್ರ ಬಣದವ್ರಿಗೂ ಬ್ರೇಕ್ ಆಗ್ತಾ ಇಲ್ಲ. ಇವರಿಬ್ಬರ ಮಧ್ಯೆ ಈಗ ವಿಜೇಂದ್ರ ಪರ ಮತ್ತಷ್ಟು ಅಂದ್ರೆ ಯಾರು ಎಲ್ಲ ಒಳ ಒಪ್ಪಂದವನ್ನ ಮಾಡಿಕೊಂಡು ಒಳ ಒಪ್ಪಂದದಲ್ಲಿ ಸೋಲಾದ್ರು ಅವರೆಲ್ಲರೂ ಕೂಡ ಈಗ ಪುಟಿತದ್ದಿರ್ತಕ್ಕಂಥದ್ದು. ಒಂದು ಕಡೆ ಸುಧಾಕರ್ ಅವರು ವಿಜೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿರೋದ್ರಿಂದ ಸಹಜವಾಗಿ ಈಗ ಸುಧಾಕರ್ ವಿರುದ್ಧ ವಿಜೇಂದ್ರ ಬೆಂಬಲಿಗರು, ಹಾಗೆ ಪಕ್ಷದಲ್ಲಿ ಕೆಲ ಶಿಸ್ತುಬದ್ಧವಾಗಿ ಇದ್ದಂಥವ್ರು, ಪಕ್ಷ ಚೌಕಟ್ಟಿನಲ್ಲಿ ಇದ್ದಂತಹ ಅನೇಕ ಮಂದಿಗಳು ಕೂಡ ಅವರು ಕಾರಣಾಂತರಗಳಿಂದ ಸೋಲ್ಬೇಕಾಗಿ ಬಂತು. ಆ ಕಾರಣಾಂತರ ಅಂತಂದ್ರೆ ಒಳ ಒಪ್ಪಂದ ಅಂತಕ್ಕಂತಹ ಒಂದು ಗಂಭೀರವಾದಂತಹ ಆರೋಪವನ್ನು ರಿಪಬ್ಲಿಕ್ ಕನ್ನಡಕ್ಕೆ ಬಾಗೇಪಲ್ಲಿಯ ಏನು ಬಿಜೆಪಿ ಪರಾಜಿತ ಅಭ್ಯರ್ಥಿಯಾದಂತಹ ಸಿ ಮುನ್ರಾಜ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿರ್ತಕ್ಕಂಥದ್ದು. ಅವರು ನೇರವಾಗಿ ಹೇಳ್ತಾರೆ, ಅಲ್ಲಿ ಕಾಂಗ್ರೆಸ್ ಶಾಸಕ ಈಗೇನು ಸುಬ್ಬಾರೆಡ್ಡಿ ಅವರು ಇದ್ದಾರೆ, ಆ ಸುಬ್ಬಾರೆಡ್ಡಿ ಅವರು ಹಾಗೇನೆ ಸುಧಾಕರ್ ಅವರು ಇಬ್ಬರಿಗೂ ಕೂಡ ಒಳ ಒಪ್ಪಂದ ಇದೆ, ಇಬ್ಬರು ಕೂಡ ಬಿಸ್ನೆಸ್ ಪಾರ್ಟ್ನರ್, ಹೀಗಾಗಿನೇ ಅವರು ನನ್ನನ್ನು ಸೋಲಿಸೋದಕ್ಕೆ ಕಾರಣ ಆಯಿತು ನಾನು ಅಂತಕ್ಕಂಥ ಮಾತನ್ನ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ಅವರು ನೇರವಾಗಿ ಒಂದು ಸವಾಲನ್ನು ಕೂಡ ಹಾಕಿರ್ತಕ್ಕಂಥದ್ದು ಡಾಕ್ಟರ್ ಸುಧಾಕರ್ ಅವರಿಗೆ. ನಾನು ಆಣೆ ಪ್ರಮಾಣವನ್ನು ಮಾಡೋದಕ್ಕೆ ಬರ್ತೇನೆ, ಯಾವ ದೇವಸ್ಥಾನ ಆದರೂ ಸರಿ ಬರ್ತೇನೆ, ನಾನು ಸುಧಾಕರ್ ಅವರು ಬರೋದಕ್ಕೆ ತಯಾರಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ತಮ್ಮ ಸೋಲಿಗೆ ಯಾವ ರೀತಿ ಒಂದು ಕಾರಣಗಳು ಆಯಿತು ಅನ್ನೋದನ್ನು ಕೂಡ ಈಗಾಗಲೇ ನಾನು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದಿದ್ದೇನೆ. ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಹೋಗ್ತೇನೆ. ಹೈಕಮಾಂಡ್ ನಾಯಕರ ಭೇಟಿಗೆ ಹೋದ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಹೇಳ್ತೇನೆ, ಅವರು ಕೂಡ ಬರಲಿ ಬೇಕಿದ್ರೆ ನಡ್ಡಾ ಅವರ ಭೇಟಿಗೆ. ನಾನು JP ನಡ್ಡಾ ಅವರ ಮುಂದೆ ಏನೆಲ್ಲ ಆಯಿತು ಅನ್ನೋದು ಎಲ್ಲವನ್ನು ವಿವರವಾಗಿ ಹೇಳ್ತೇನೆ. ಅವರು JP ನಡ್ಡಾ ಅವರ ಮುಂದೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಿದ್ಧರಿದ್ದಾರಾ ಅಂತಕ್ಕಂಥ ಮಾತನ್ನು ಸಂಸದ ಸುಧಾಕರ್ ಅವರಿಗೆ ನೇರವಾಗಿ ರಿಪಬ್ಲಿಕ್ ಕನ್ನಡ ಮೂಲಕ ಸವಾಲನ್ನು ಹಾಕಿರ್ತಕ್ಕಂಥದ್ದು. ಹಾಗಿದ್ರೆ ಸುಧಾಕರ್ ಅವರು ನಿನ್ನೆ ಏನೋ ಒಂದು ಕಡೆಗೆ ರಿಪಬ್ಲಿಕ್ ಕನ್ನಡ ಕೂಡ ಒಂದು ಬ್ರೇಕ್ ಮಾಡಿತು ಒಂದು ಸುದ್ದಿಯನ್ನ.
ಒಂದು ತಮ್ಮ ಕೋವಿಡ್ ಸ್ಕ್ಯಾಮ್ ಏನಿದೆ ಆ ಕೋವಿಡ್ ಸ್ಕ್ಯಾಮ್ ಅನ್ನ ಮುಚ್ಚಿ ಹಾಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರ ಜೊತೆ ಒಳಪ್ಪಂದವನ್ನ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂತಹ SR ವಿಶ್ವನಾಥ್ ಅವರು ಹೇಳಿದಂತಹ ಒಂದು ಹೇಳಿಕೆಯನ್ನು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಕೂಡ ಪ್ರಸಾರ ಮಾಡಿತ್ತು. ಈಗ ಅದೇ ರೀತಿಯಾಗಿ ಅದೇ ಮುಂದುವರೆದ ಭಾಗವಾಗಿ ಈಗ ಸುಧಾಕರ್ ವಿರುದ್ಧ ಮತ್ತೋರ್ವ ಬಿಜೆಪಿ ಮುಖಂಡ ಕೂಡ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಇದು ಕೇವಲ ಆರಂಭ ಅನ್ನುವಂತೆ ಕಾಣ್ತಾ ಇರತಕ್ಕಂಥದ್ದು. ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಕೂಡ ಬಿಜೆಪಿಯಲ್ಲಿರ್ತಕ್ಕಂತಹ ಒಳ ಒಪ್ಪಂದಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನೆಲ್ಲ ಒಳ ಒಪ್ಪಂದಗಳಾಯಿತು, ಯಾರೆಲ್ಲ ಸೋಲಿಗೆ ಯಾರೆಲ್ಲ ಕಾರಣರು ಅಂತಕ್ಕಂಥದ್ದು ಈಗ ತಡವಾಗಿ ಒಂದೊಂದಾಗಿ ಬೆಳಕಿಗೆ ಬರ್ತಾರೆ. ಅದು ಕೂಡ ಈ ಬಣ ಬಡಿದಾಟದ ಒಂದು ತೆರೆಮರೆ ಆಟ ಅಂತ ಹೇಳುದು. ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗೆ. ಬಿಜೆಪಿ ಪಾಳ್ಯದಲ್ಲಿ ಪ್ರತಿನಿತ್ಯವೂ ಕೂಡ ಒಬ್ರಲ್ಲ ಒಬ್ರು ಹೇಳಿಕೆಗಳನ್ನ ಕೊಡುವ ಮೂಲಕ ಬಿಜೆಪಿ ಒಂದು ಮನೆ 108 ಬಾಗಿಲು ಅನ್ನುವಂತ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿ ಸಂಸದ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈಗ ಸಂಸದ ಸುಧಾಕರ್ ವಿರುದ್ಧ ಮುನಿರಾಜು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಬಾಗೇಪಲ್ಲಿ ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು, ನಾನು ಬಾಗೇಪಲ್ಲಿಯಲ್ಲಿ ಸೋಲೋದಕ್ಕೆ ಸುಧಾಕರ್ ಕಾರಣ. ಕೈ ಅಭ್ಯರ್ಥಿ ಸುಬ್ಬಾರೆಡ್ಡಿ ಮತ್ತು ಸುಧಾಕರ್ ಬಿಸ್ನೆಸ್ ಪಾರ್ಟ್ನರ್ಗಳು, ಇಬ್ಬರ ನಡುವೆ ವ್ಯವಹಾರ ಇದೆ, ಹೀಗಾಗಿ ನನ್ನನ್ನ ಸೋಲಿಸಿದ್ರು, ಒಳ ಒಪ್ಪಂದ ಮಾಡಿಕೊಂಡಿಲ್ಲ ಅಂತ ಸುಧಾಕರ್ ಆಣೆ ಮಾಡಲಿ ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆ ಸಿ ಮುನಿರಾಜು ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನ ಆಡಿದ್ದಾರೆ. ಬಾಗೇಪಲ್ಲಿಯಲ್ಲಿ ಸೋಲಿಗೆ ಒಳ ಒಪ್ಪಂದ ಕಾರಣ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಿದೆ ಸರ್, ನಿಜನಾ ಸರ್ ಅದು? ಅದು ಜಗಜ್ಜಾಹಿರವಾಗಿ ಇಡೀ ಬಾಗೇಪಲ್ಲಿ ಜನತೆಗೆ ಗೊತ್ತಿದೆ ಯಾವ ರೀತಿ ನನ್ ಸೋಲಾಯ್ತು, ಯಾರ್ಯಾರು ಏನು ಇನ್ವಾಲ್ವ್ ಆಗಿದ್ರು, ಯಾರು ಏನ್ ಮಾಡಿದಾರೆ ಅಂತ. ಅದ್ರಲ್ಲಿ ನಿಜ ಅಂದಿರ ನಾನು ಸುಳ್ಳು ಅನ್ನಕ್ಕಾಗುತ್ತಾ? ಸರ್, ಹಾಗಿದ್ರೆ ಯಾರು ಕಾರಣ ಅಂತ ಹೇಳ್ತೀರಾ ಸರ್, ಈ ಒಳ ಒಪ್ಪಂದ ಆಗಿರ್ತಕ್ಕಂಥದಕ್ಕೆ ಯಾರು ಕಾರಣ ಅಂತ? ಈಗಾಗ್ಲೇ ನೀವು ನೋಡ್ತಾ ಇದ್ದೀರಾ, ಈಗಾಗ್ಲೇ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಒಬ್ಬ ಪ್ರಭಾವಿ ನಾಯಕರು ಅಂತ ಬಿಂಬಿಸ್ಕೊಂಡು ಈಗ ತಾನೇ ಡಾಕ್ಟರ್ ಸುಧಾಕರ್ ಅವರು ಏನೀಗ ಬಾಗೇಪಲ್ಲಿಯಲ್ಲಿ ನಡೀತಾ ಇರೋ ವಾತಾವರಣ ನೀವೇ ಗಮನಿಸಿ. ಈಗಾಗ್ಲೇ ನನ್ನ ವಿರುದ್ಧ ನಾನು ಸೋತಿರ್ತಕ್ಕಂಥನು 63,000 ಮತ ತಗೊಂಡಿರ್ತಕ್ಕಂಥವ್ನು. ಅವ್ರ MP ಎಲೆಕ್ಷನ್ಗೆ ನನ್ನ ಕೈಯಲ್ಲಿ ಕೆಲಸನೂ ಮಾಡಿಸ್ಕೊಂಡ್ರು. ಬಿಜೆಪಿ ಬಲಿಜಿಗರು, ನಾನು ಬಲಿಜಿಗರ ಕಮ್ಯುನಿಟಿಗೆ ಸೇರಿರ್ತಕ್ಕಂಥವ್ನು. ನಾನು ಎಲ್ಲಾ ಜಾತಿನ ಅಲ್ಲಿ ಪ್ರೀತಿ ವಿಶ್ವಾಸದಿಂದ ತಗೊಂಡೋಗಿರ್ತಕ್ಕಂಥವ್ನು. ನೀವು ಬಾಗೇಪಲ್ಲಿಯಲ್ಲಿ ವಿಚಾರಿಸಬೇಕಿದ್ರೆ ಅಂತವನ್ನ ನನ್ ಮುಂದೆನೆ PC ಮೋಹನ್ ಅವರಿದ್ರು, ಮತ್ತೆ MTB ನಾಗರಾಜ್ ಅವರಿದ್ರು, ರಘು ಅವ್ರ MLA ಅವರಿದ್ರು. ಇಷ್ಟು ಜನದ ಮುಂದೆ ಡಾಕ್ಟರ್ ಸುಧಾಕರ್ ಅವರು ಬಲಿಜಿಗರು ಯಾವುದೇ ಕಾರಣಕ್ಕೂ ಮುಸ್ಲಿಮರಿಗಿಂತ ಯೂನಿಟಿ ಆಗ್ತಾರೆ, ನನ್ಗೊಂದು ಓಟ್ ಹಾಕಲ್ಲ, ಕಾಂಗ್ರೆಸ್ಗೆ ಹಾಕ್ತಾರೆ ಅಂದ್ರು. ಆದ್ರೆ ನನ್ನ ಜೊತೆ ಬಂದಿರತಕ್ಕಂತ ಯಾವುದೇ ಬಲಿಜಿಗ ಕಮ್ಯುನಿಟಿ ಅವರು ಒಂದು ಬೂತ್ ಅಲ್ಲಿ ನೀವು ಹೋಗಿ ನೋಡಿ, ಪ್ರತಿಯೊಂದು ಬೂತ್ ಅಲ್ಲೂ ಕೂಡ ನನಗಿಂತ ಹೆಚ್ಚಿಗೆ ಡಾಕ್ಟರ್ ಸುಧಾಕರ್ ಅವರಿಗೆ ಲೀಡ್ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಮುನ್ರಾಜು ಅವರು MLA ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ರು, ನಾಳೆ ಬೆಳಗ್ಗೆ ಜಾತಿ ನೋಡ್ಬೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ನಿಜವಾಗ್ಲೂ ಕೂಡ ಬಿಜೆಪಿ ಪಾಳದಲ್ಲಿ ಅಶಿಸ್ತು ಅನ್ನೋದು ಎದ್ದು ಕಾಣ್ತಾ ಇದೆ. ಈಗ ಒಂದು ಕಡೆ ಮೊನ್ನೆ ಸುಧಾಕರ್ ಅವರು ವಾಗ್ದಾಳಿ ನಡೆಸಿದ್ಮೇಲೆ ಒಂದು ಕಡೆ ವಿಜೇಂದ್ರ ಅವರ ಪರವಾಗಿ ಒಂದಷ್ಟು ಜನ ಬ್ಯಾಟ್ ಬೀಸೋದಕ್ಕೆ ಶುರುವಾಗ್ತಿದ್ದಾರೆ. ಮತ್ತೊಂದು ಕಡೆ ಮುನ್ರಾಜ್ ಅವರು ನನ್ನ ಸೋಲಿಗೆ ಸುಧಾಕರ್ ಅವ್ರ ಕಾರಣ ಅಂತ ಹೇಳ್ತಿದ್ರು. ಎಲ್ಲಿಗೆ ಹೋಗ್ತಾ ಇದೆ ಬಿಜೆಪಿ ಮನೆ ಅಂತ ಹಾಗಾದ್ರೆ?